ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನ ಕೊಟ್ಟಂತಹ ಈ ಕೃಪೆಗಾಗಿ ನಾನು ದೇವರಿಗೆ ಮಹಿಮೆಯನ್ನು ಸಲ್ಲಿಸುತ್ತೇನೆ. ಈ ದಿನ ವಾಕ್ಯ ಧ್ಯಾನಕ್ಕಾಗಿ ಕೀರ್ತನೆ 119 145ನೇ ವಚನ ಹೀಗೆ ಬರೆಯಲ್ಪಟ್ಟಿದೆ. ಯೆಹೋವನೇ, ಸಂಪೂರ್ಣ ಮನಸ್ಸಿನಿಂದ ಮೊರೆಯಿಟ್ಟಿದ್ದೇನೆ, ಸದುತ್ತರವನ್ನು ದಯಪಾಲಿಸು. ನಿನ್ನ ನಿಬಂಧನೆಗಳನ್ನು ಅನುಸರಿಸುವೆನು. ಇಲ್ಲಿ ಕೀರ್ತನೆಗಾರನು ಹೇಳುವ ಪ್ರಕಾರವಾಗಿ ಯೆಹೋವನೇ ಸಂಪೂರ್ಣ ಮನಸ್ಸಿನಿಂದ ನಿನಗೆ ಮೊರೆ ಇಡುತ್ತಾ ಇದೆ. ದೇವರಿಗೆ ನಾವು ಪ್ರಾರ್ಥನೆ ಮಾಡುವಾಗ ಸಂಪೂರ್ಣ ಮನಸ್ಸಿನಿಂದ ದೇವರಿಗೆ ಪ್ರಾರ್ಥಿಸುವುದು ಬಹಳ ಬಹಳ ಮುಖ್ಯ. ಪ್ರಿಯ ದೇವರ ಜನರೇ, ಪ್ರಾರ್ಥನೆಯನ್ನು ನಾವು ಮಾಡಬೇಕು ಎಂಬುದಾಗಿ ಅಂದುಕೊಂಡಾಗ ಅನೇಕ ಶೋಧನೆಗಳು, ಅಡೆತಡೆಗಳು, ಹೋರಾಟಗಳು, ಮನಸ್ಸಿನಲ್ಲಿ ಚಂಚಲ, ಅನೇಕ ವಿಧವಾದ ತಡೆಗಳು ನಮ್ಮ ಜೀವಿತಕ್ಕೆ ಬರುವುದನ್ನು ನಾವು ಅನುಭವಿಸುತ್ತೇವೆ. ಆದರೆ ದೇವರ ವಾಕ್ಯದಲ್ಲಿ ನಾವು ಗಮನಿಸುತ್ತೇವೆ, ಸಂಪೂರ್ಣ ಮನಸ್ಸು ಅಂದರೆ ನಾವು ಪ್ರಾರ್ಥನೆ ಮಾಡುವಾಗ ನಮ್ಮ ಪೂರ್ಣ ಮನಸ್ಸು ಪ್ರಾರ್ಥನೆಯಲ್ಲಿ ಕೇಂದ್ರೀಕೃತವಾಗಿರಬೇಕು. ನಮ್ಮ ಮನಸ್ಸನ್ನು ಸೈತಾನನ್ನು ಗಲಿಬಿಲಿ ಮಾಡಲಿಕ್ಕೆ ಬರ್ತಾನೆ. ಆದರೆ ಅವುಗಳಿಗೆ ನಾವು ಮನಸ್ಸು ಕೊಡದೆ, ಸೈತಾನ ತರುವಂತಹ ಆ ಶೋಧನೆಗಳಿಗೆ ನಾವು ಒಳಗಾಗದೆ ಎಚ್ಚರವಾಗಿದ್ದುಕೊಂಡು ದೇವರ ಸಮ್ಮುಖದಲ್ಲಿ ನಾವು ಪ್ರಾರ್ಥಿಸಬೇಕೆಂಬುದನ್ನು ನಾವಿಲ್ಲಿ ಗಮನಿಸುತ್ತೇವೆ. ಪ್ರಿಯರೇ, ಪೂರ್ಣ ಮನಸ್ಸಿನಿಂದ ದೇವರಿಗೆ ನಾವು ಪ್ರಾರ್ಥಿಸುವಾಗ ದೇವರು ನಮಗೆ ಸದುತ್ತರವನ್ನು ಕೊಡುತ್ತಾನೆ. ನಾನು ಮುಂಜಾನೆ ಎದ್ದು ಪ್ರಾರ್ಥಿಸಬೇಕು, ರಾತ್ರಿ ಪ್ರಾರ್ಥಿಸಬೇಕು, ಹೆಚ್ಚಿನ ಸಮಯ ನಾನು ಪ್ರಾರ್ಥನೆ ಸಮಯವನ್ನು ಕಳೆಯಬೇಕು, ದೇವರಿಂದ ದರ್ಶನಗಳನ್ನು ಕಾಣಬೇಕು, ಕನಸುಗಳನ್ನು ಕಾಣಬೇಕು, ದೇವರ ಸ್ವರವನ್ನು ನಾನು ಕಾಣಬೇಕೆಂಬಂತಹ ಅನೇಕ ಒಂದು ಬಯಕೆಯಿಂದ ನಾವು ಪ್ರಾರ್ಥಿಸುವಾಗ ಸೈತಾನನು ಪ್ರಾರ್ಥನೆ ಮಾಡಲಿಕ್ಕೆ ಬಿಡೋದಿಲ್ಲ. ದೇವರೊಟ್ಟಿಗೆ ಮಾತನಾಡಲಿಕ್ಕೆ ಸೈತಾನನ್ನು ಬಿಟ್ಟುಕೊಡೋದಿಲ್ಲ. ಅನೇಕ ತಡೆಗಳನ್ನು ತರ್ತಾನೆ. ಪ್ರಿಯರೇ, ಆದರೆ ದೇವರನ್ನು ಹುಡುಕುತ್ತಾ, ದೇವರನ್ನು ನಾವು ಪ್ರಾರ್ಥಿಸುತ್ತಾ ನಾವು ಮುಂದೆ ಸಾಗುವಾಗ ದೇವರು ನಮಗೆ ಸದುತ್ತರವನ್ನು ಕೊಡುತ್ತಾನೆ. ಅದು ಪೂರ್ಣ ಮನಸ್ಸಿನಿಂದ ನಾವು ಪ್ರಾರ್ಥಿಸುವಂತರಾಗಿರಬೇಕು. ದೇವರ ವಾಕ್ಯದ ಪ್ರಕಾರವಾಗಿ ನಿನ್ನ ನಿಬಂಧನೆಗಳನ್ನು ಅನುಸರಿಸುತ್ತೇನೆ. ಪ್ರಾರ್ಥನೆ ಮಾಡೋದು ಎಷ್ಟು ಮುಖ್ಯ, ಪೂರ್ಣ ಮನಸ್ಸನ್ನು ದೇವರಿಗೆ ಕೊಟ್ಟು ಪ್ರಾರ್ಥಿಸುವುದು ಎಷ್ಟು ಮುಖ್ಯ, ಅದೇ ರೀತಿಯಾಗಿ ದೇವರ ನಿಬಂಧನೆಗಳನ್ನು ಕೂಡ ಅನುಸರಿಸುವುದು ಬಹಳ ಮುಖ್ಯವಾಗಿದೆ. ಪ್ರಿಯರೇ, ದೇವರ ವಾಕ್ಯವನ್ನು ನಾವು ಓದುವಾಗ ವಾಕ್ಯದಂತೆ ನಾವು ನಡೆಯುವುದು ಬಹಳ ಮುಖ್ಯವಾಗಿದೆ. ದೇವರನ್ನು ನಾವು ಪ್ರಾರ್ಥಿಸಬೇಕಾದರೆ ಪ್ರಿಯರೇ, ವಾಕ್ಯಗಳನ್ನು ನಂಬಿ ನಾವು ಪ್ರಾರ್ಥಿಸಬೇಕು. ದೇವರಿನ ವಾಕ್ಯ ಹೀಗೆ ಬರೆಯಲ್ಪಟ್ಟಿದೆ, ನಿನ್ನ ವಾಕ್ಯದಲ್ಲಿ ಕರ್ತನೆ ಹೀಗೆ ನೀನು ಉತ್ತರವನ್ನು ಕೊಟ್ಟಿದ್ದೀಯಾ, ಕರ್ತನೆಯನ್ನು ಪ್ರಾರ್ಥನೆಯನ್ನು ಉತ್ತರವನ್ನು ಕೊಡು ಸ್ವಾಮಿ. ಪೂರ್ಣ ಮನಸ್ಸಿಂದ ನಾನಿನನ್ನು ಎದುರು ನೋಡ್ತಾ ಇದ್ದೀನಿ, ಪೂರ್ಣ ಮನಸ್ಸಿಂದ ನಾನಿನನ್ನು ಬೇಡುತ್ತಾ ಇದ್ದೀನಿ, ಪೂರ್ಣ ಮನಸ್ಸಿಂದ ನಾನಿಲ್ಲಿ ಅಂಗಲಾಚಿ ಕರ್ತನೆಯನ್ನು ಕೇಳುತ್ತಾ ಇದ್ದೀನಿ ಸ್ವಾಮಿ. ನನ್ನ ಪ್ರಾರ್ಥನೆಗೆ ಸದುತ್ತರವನ್ನು ದಯಪಾಲಿಸು. ಎಂಥ ಹೋರಾಟಗಳು ನಮ್ಮ ಜೀವಿತದಲ್ಲಿ ಶೋಧನೆ ಬಂದರೂ ಕೂಡ ಅವುಗಳಿಗೆ ನಾನು ಸೋತು ಹೋಗದೆ, ಅವುಗಳಲ್ಲಿ ನಾನು ಬಳಲಿ ಹೋಗದೆ, ಕರ್ತನೆ ನಿನ್ನನ್ನು ಎದುರು ನೋಡುತ್ತಾ ನಾನು ಪ್ರಾರ್ಥಿಸುತ್ತೇನೆ. ಕರ್ತನೆ, ನಾವು ನಿಬಂಧನೆಗಳನ್ನು ಅನುಸರಿಸಿ ನಾನು ನಡೆಯುತ್ತೇನೆ, ವಾಕ್ಯದ ಪ್ರಕಾರವಾಗಿ ನಾನು ನಡೆಯುತ್ತೇನೆ ಸ್ವಾಮಿ. ನನ್ನ ಪ್ರಾರ್ಥನೆಗೆ ಸದುತ್ತರವನ್ನು ಕೊಡು. ಅನೇಕ ದಿನಗಳಿಂದ, ತಿಂಗಳುಗಳಿಂದ ನಿಮ್ಮ ಪ್ರಾರ್ಥನೆಗಳಿಗೆ ಉತ್ತರಗಳನ್ನು ಎದುರು ನೋಡುತ್ತಾ ಇದ್ದೀರಾ ಪ್ರಿಯರೇ. ದೇವರಿಂದ ಇನ್ನ ಉತ್ತರಗಳಿಗಾಗಿ ನೀವು ಕಾಯ್ತಾ ಇದ್ದೀರಾ. ದೇವರಲ್ಲಿ ಸಂಪೂರ್ಣ ಮನಸ್ಸನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡಿರಿ. ಚಂಚಲ ಮನಸ್ಸನ್ನು ತೆಗೆದು ಹಾಕಿ ದೇವರ ಪ್ರಾರ್ಥನೆಯಲ್ಲಿ ಸಂಶಯ ಪಡದೆ ಪೂರ್ಣ ಮನಸ್ಸಿಂದ ದೇವರಿಗೆ ನೀವು ಪ್ರಾರ್ಥಿಸುವಾಗ ಸದುತ್ತರವನ್ನು ದೇವರು ಕೊಡುತ್ತಾನೆ. ಒಂದು ನಿರೀಕ್ಷೆಯನ್ನು, ಬಿಡುಗಡೆನ ದೇವರು ಕೊಡುತ್ತಾನೆ. ಯಾವ ವಿಷಯಗಳಿಗಾಗಿ ನೀವು ಮೊರೆಡುತ್ತಾ ಇದ್ದೀರೋ, ಪ್ರಾರ್ಥಿಸುತ್ತಿದ್ದರೋ ಆ ಪ್ರಾರ್ಥನೆಗಳಿಗೆ ದೇವರು ಉತ್ತರವನ್ನು ಕೊಡುವನಾಗಿದ್ದಾನೆ. ಪ್ರಿಯರೇ, ಪೂರ್ಣ ಮನಸ್ಸು ನಮಗೆ ಬಹಳ ಮುಖ್ಯವಾಗಿದೆ. ನಿಬಂಧನೆಯನ್ನು ಅನುಸರಿಸುವುದು ಬಹಳ ಮುಖ್ಯವಾಗಿದೆ. ಪ್ರಿಯರೇ, ಯಾವಾಗ ನಾವು ಇದನ್ನು ಅನುಸರಿಸ್ತೇವೋ ದೇವರ ನಮ್ಮ ಪ್ರಾರ್ಥನೆಗಳಿಗೆ ಸದುತ್ತರವನ್ನು ದಯಪಾಲಿಸುವನಾಗನೆ. ಇದೇ ವಿಶ್ವಾಸದಿಂದ, ಇದೇ ನಂಬಿಕೆಯಿಂದ, ಇದೇ ಭರವಸೆಯಿಂದ ಪ್ರಿಯರೇ ಪ್ರಾರ್ಥನೆಯನ್ನು ನಾವು ಮುಂದುವರಿಸುವಾಗ ಎಂಥ ಪರಿಸ್ಥಿತಿಗಳಲ್ಲಿ, ಸ್ಥಿತಿಗಳಲ್ಲಿ ನಾವಿದ್ದರೂ ಕೂಡ ಪ್ರಾರ್ಥನೆಯನ್ನು ನಾವು ನಿಲ್ಲಿಸಿ ಬಿಡದೆ, ನಿರುತ್ಸಾಹವಾಗದೆ, ನಿರೀಕ್ಷೆಯನ್ನು ಕಳೆದುಕೊಳ್ಳದೆ ಪ್ರಿಯರೇ ಪೂರ್ಣ ಮನಸ್ಸಿಂದ ನಾವು ನಿರಂತರವಾಗಿ ಎಡೆಬಿಡದೆ ನಾವು ಪ್ರಾರ್ಥನೆಯನ್ನು ಮಾಡುವಾಗ ದೇವರು ಸದುತ್ತರವನ್ನು ಕೊಡಲಿಕ್ಕೆ ಶಕ್ತನಾಗಿದ್ದಾನೆ. ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾದ ನಮ್ಮ ತಂದೆಯಾದ ದೇವರೇ, ಈ ವಾಕ್ಯವನ್ನು ಕೇಳಿದಂತಹ ಪ್ರತಿ ಕುಟುಂಬಗಳಿಗಾಗಿ ನಾನು ಬೇಡಿಕೊಳ್ಳುತ್ತೇನೆ ಸ್ವಾಮಿ. ಯಾವ ವಿಷಯಗಳಿಗಾಗಿ ಅವರು ಮೊರಡುತ್ತಾ ಇದ್ರು, ಪ್ರಾರ್ಥಿಸುತ್ತಾ ಇದ್ರು, ಅದಕ್ಕಿರುವಂಥ ಎಲ್ಲ ತಡೆಗಳು, ಹೋರಾಟಗಳು ನಜರೇತಿನ ಯೇಸುವಿನ ಅಧಿಕಾರ ನಾಮದಲ್ಲಿ ಮುರಿತೇನೆ ಸ್ವಾಮಿ. ಅವರ ಪ್ರಾರ್ಥನೆಗಳಿಗೆ ಉತ್ತರವು ಸಿಗಲಿ, ಪ್ರಾರ್ಥನೆಗೆ ಉತ್ತರಗಳು, ಜಯಗಳು ಸಿಗಲಿ ಸ್ವಾಮಿ. ಎನ್ನ ಕೃಪೆಯಿಂದ ನೀನು ನಡೆಸಿಕೊಡಬೇಕಾಗಿ ನಾನು ಪ್ರಾರ್ಥಿಸುತ್ತೇನೆ. ಈ ಪ್ರಾರ್ಥನೆಗಳಿಗೆ ಅಡ್ಡಿಪಡಿಸುವಂತಹ ಎಲ್ಲ ಸೈತನ ಕಾರ್ಯಗಳು ನಿನ್ನ ನಾಮದಲ್ಲಿ ಮುರಿಯಲ್ಪಡುವಾಗ ಕರ್ತನಿನ ಜಯವನ್ನು ಕೊಡುವುದಕ್ಕಾಗಿ ನಿನಗೆ ಸ್ತೋತ್ರಗಳನ್ನು ಸಲ್ಲಿಸುವಂತನಾಗಿನ ಸ್ವಾಮಿ. ಕರ್ತನೆ, ಕೇಳುತ್ತಿರುವಂತಹ ಎಲ್ಲ ನಿನ್ನ ಮಕ್ಕಳು ಪೂರ್ಣ ಮನಸ್ಸಿನಿಂದ
ಪ್ರಾರ್ಥನೆ ಮಾಡಲಿಕ್ಕೆ, ನಿನ್ನ ನಿಬಂಧನೆಗಳನ್ನು ಅನುಸರಿಸಿ ನಡೆಯಲಿಕ್ಕೆ, ನಾವು ಒಟ್ಟಾಗಿ ಕರ್ತನೆಯಪ್ಪ ನಿನ್ನ ರಾಜ್ಯದ ಸಾಕ್ಷಿಗೆ ನಿಲ್ಲಲಿಕ್ಕೆ ನಿನ್ನ ಕೃಪೆಯನ್ನು ನಮಗೆ ದಯಪಾಲಿಸಬೇಕಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ನಮ್ಮ ತಂದೆಯಾದಂತಹ ದೇವರೇ, ಆಮೆನ್. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ ಪ್ರಿಯರೇ. ಇನ್ನು ಹೆಚ್ಚಿನ ಸಂದೇಶಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ದೇವರ ವಾಕ್ಯವನ್ನು ಒಟ್ಟಾಗಿ ನಾವು ಹಂಚೋಣ. ದೇವರ ವಾಕ್ಯದಲ್ಲಿ ನಾವು ಸ್ಥಿರವಾಗಿ ನಿಂತು ಆಶೀರ್ವಾದಗಳನ್ನು ಪಡೆದುಕೊಳ್ಳೋಣ. ಪ್ರೈಸ್ ದ ಲಾರ್ಡ್.